ಗೃಹ ಬಂಧನದಲ್ಲಿ ಇದ್ದ ವೃದ್ಧೆಯನ್ನ ಈಗ ರಕ್ಷಣೆ ಮಾಡಲಾಗಿದೆ. ಆಕೆ ಗವರ್ನಮೆಂಟ್ ಎಂಪ್ಲಾಯಿ ಆಗಿದ್ರು, ಆಕೆ ರಿಟೈರ್ ಆಗಿದ್ರು. ಮಗ ಮತ್ತು ಸೊಸೆ ಸೇರಿಕೊಂಡು ಮನೆಯಲ್ಲಿ ಗೃಹ ಬಂಧನದಲ್ಲಿ ಇರಿಸಿದ್ರು. ಆಕೆಗೇನೋ 54 ಲಕ್ಷ ರೂಪಾಯಿ ಬರೀ ಪೆನ್ಷನ್ನೇ ಬರ್ತಾ ಇತ್ತಂತೆ. ಅದನ್ನು ಲಪ್ಟಾಯಿಸೋದಕ್ಕೋಸ್ಕರ ವೃದ್ಧೆಗೆ ಬರ್ತಾ ಇದ್ದ 54,000 ರೂಪಾಯಿ ಪೆನ್ಷನ್ಗೋಸ್ಕರ ಹೀಗೆ ಮಾಡಿದ್ದಾರೆ. ಹೊರಗಡೆ ಹೋಗದಂತೆ ರೂಮ್ನಲ್ಲಿ ಕೂಡ ಹಾಕಿ ಬೀಗ ಹಾಕಿದ್ರು. ಶಿಶು ಯೋಜನಾಧಿಕಾರಿಯಾಗಿ ಈಕೆ ಕೆಲಸ ಮಾಡಿದ್ರು. ಜಿಲ್ಲಾ ಆಸ್ಪತ್ರೆಯ ಸಖಿ ಕೇಂದ್ರದ ಮಾಹಿತಿ ಮೂಲಕ ಆಕೆಯನ್ನು ಈಗ ರಕ್ಷಣೆ ಮಾಡಲಾಗಿದೆ. ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಆಕೆಯನ್ನು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಂಜುನಾಥ್ ಅವರಿಂದ ಪಡ್ಕೊಳ್ಳೋಣ. ಮಂಜುನಾಥ್, ಈಕೆಯನ್ನ ಗೃಹ ಬಂಧನದಲ್ಲಿ ಇರಿಸಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಿದ್ದು ಹೇಗೆ? ಯಾರಿಂದ ಗೊತ್ತಾಯ್ತು? ರಕ್ಷಣೆ ಹೇಗೆ ಮಾಡಲಾಯಿತು? ಈಗ ಮಗ ಸೊಸೆ ಏನು ಹೇಳ್ತಾರೆ? ಅರವಿಂದ್, ತುಮಕೂರು ನಗರದ ಶಿರಾಗೇಟ್ ಬಳಿ ಇರುವಂತಹ ಸಾಡೇಪುರದಲ್ಲಿ ಘಟನೆ ನಡೆದಿರುವಂತದ್ದು. ಪಂಚದತ್ತಮ್ಮ ಅನ್ನುವಂತಹ ವೃದ್ಧೆಯನ್ನು ಸುಮಾರು 67 ವರ್ಷ ವಯಸ್ಸಿವರೆಗೆ ಅವರ ಸೊಸೆ ಆಶಾ ಮತ್ತೆ ಮಗ ಸುರೇಶ್ ಅನ್ನುವರು ಗೃಹ ಬಂಧನದಲ್ಲಿ ಇಟ್ಟಿರುವಂತದ್ದು. ಈಕೆ ಯೋಜನಾ ಅಂದ್ರೆ ಶಿಶು ಅಭಿವೃದ್ಧಿ ಇಲಾಖೆಯ ಅಧಿಕಾರಿಯಾಗಿ ಕೂಡ ಕೆಲಸ ಮಾಡಿದಂತವರು ನಿವೃತ್ತಿ ಆಗಿದ್ದಾರೆ. ಇವರ ಗಂಡ ಕೂಡ ಏನು ಪೊಲೀಸ್ ಇಲಾಖೆಯಲ್ಲಿ ನಿವೃತ್ತಿ ಹೊಂದು ಅವರೀಗ ಸಿಕ್ಕಿರುವಂತದ್ದು. ಈಕೆಗೆ ಸುಮಾರು ಪ್ರತಿ ತಿಂಗಳು 54,000 ರೂಪಾಯಿ ಏನು ಪೆನ್ಷನ್ ಕೂಡ ಬರ್ತಿತ್ತು ಮತ್ತು ಒಡವೆ ಕೂಡ ಇತ್ತು. ಇವೆಲ್ಲವನ್ನೂ ಕೂಡ ದೋಚ್ಕೊಂಡು ವಂಚನೆ ಮಾಡಿಕೊಂಡು ಇವರು ಆಕೆ ಮನೆಯಿಂದ ಹೊರಗಡೆ ಹೋಗದೆ ಇಂತ ಒಂದು ಪಕಡಿಯಲ್ಲಿ ಕೂಡ ಹಾಕಿ ಕಳೆದ 11 ತಿಂಗಳಿಂದ ಏನು ಹಿಂಸೆ ಕೊಡ್ತಾ ಇದ್ದು ಎನ್ನುವಂತ ಒಂದು ಮಾಹಿತಿ ಏನು ಜಿಲ್ಲಾಸ್ಪತ್ರೆಯಲ್ಲಿ ಇರುವಂತಹ ಸಖಿ ಕೇಂದ್ರಕ್ಕೆ ಮಾಹಿತಿ ಬರುತ್ತೆ. ಅಕ್ಕಪಕ್ಕದವರು ಸಖಿ ಕೇಂದ್ರಕ್ಕೆ ಮಾಹಿತಿ ಕೊಡ್ತಾರೆ. ಆ ನಂತರ ಸಖಿ ಕೇಂದ್ರದವರು ಹಿರಿಯ ನಾಗರಿಕ ವೇದಿಕೆ ಮತ್ತೆ ಪೊಲೀಸರ ಸಹಾಯದಿಂದ ಸ್ಥಳಕ್ಕೆ ಹೋಗಿ ವೃದ್ಧೆಯನ್ನು ರಕ್ಷಣೆ ಮಾಡ್ತಾರೆ. ರಕ್ಷಣೆ ಮಾಡಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾರೆ. ಆ ನಂತರ ಸೊಸೆ ಮತ್ತು ಮಗನನ್ನ ಕರೆದುಕೊಂಡು ಬಂದು ಹಿರಿಯ ನಾಗರಿಕ ವೇದಿಕೆಯಲ್ಲಿ ಮನವೊಲಿಸ್ತಾರೆ. ಮನವೊಲಿಸಿ ಪುನಃ ಮತ್ತೆ ಅವರ ಮನೆಗೆ ಬಿಟ್ಟು ಬಂದಿರುವಂತದ್ದು. ಅಂದ್ರೆ ಆಕೆಯನ್ನು ಸರಿಯಾಗಿ ನೋಡ್ಕೊಳ್ಬೇಕು, ಮತ್ತೆ ಏನು ಆರೋಗ್ಯ ಸೇರಿದಂತೆ ಎಲ್ಲ ಖರ್ಚು ವೆಚ್ಚವು ಕೂಡ ಮಕ್ಕಳೇ ನೋಡ್ಕೊಳ್ಬೇಕು ಎನ್ನುವಂತ ರೀತಿಯಲ್ಲಿ ಏನು ಅಧಿಕಾರಿಗಳು ತಾಕೀತು ಮಾಡ್ತಾರೆ. ತಾಕೀತು ಮಾಡಿ ಅವರ ಮನೆಗೆ ಈಗ ಬಿಟ್ಟು ಬಂದಿರುವಂತದ್ದು. ಮಂಜುನಾಥ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಶಾಂತಕುಮಾರಿ ಗೀತಾ ಚಂದ್ರಕಲಾ